ಎಸ್. ಸೊ ಸರ್, ಇವಾಗ ಒಂದು ಹೊಸ ಆಯಾಮ ತಂದ್ಕೊಟ್ಟಿದ್ದೀರಾ. ಇದಕ್ಕೂ ಹಿಂದಿನ ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಿದ್ರಿ. ಮುಂದಿನ ಪ್ಲಾನ್ಸ್ ಏನು ಫ್ಯೂಚರ್ಗೆ? ಲೈಕ್ 5 years from now, 10 years from now ಏನಾಗಬೇಕು, ಹೇಗೆ ನಿಮ್ಮನ್ನ ನೀವು ನೋಡ್ಬೇಕಂತ ಅನ್ಕೊಂಡಿದ್ದೀರಾ, ಅಥವಾ ನಿಮ್ಮ ಟೀಮ್? ಅಲ್ಲ, ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ 52 ವರ್ಷ ನಂಗೆ ಯಾವ್ದೂ ಪ್ಲಾನ್ ಮಾಡ್ಬೇಕು ಅಂತಿಲ್ಲ. ಅದೆಲ್ಲ ಆಗೋಗಿದ್ದ ಅಂದ್ರೆ ಬೇರೆಯವ್ರು ಪ್ಲಾನ್ ಮಾಡಿದಾರೆ, ಅದ್ರ ತಕ್ಕ ನಡ್ಕೊಂಡು ಹೋಗ್ತಾ ಇದೀವಿ. ಅದಕ್ಕೆ ಏನ್ ಗೊತ್ತಾ, ಈ ಮೊಮೆಂಟ್ ಎಂಜಾಯ್ ಮಾಡಿ ಅಂತ. ನಿಜ. ಏನು ಪ್ಲಾನ್ ಇಲ್ಲ ರೀ, ಹೆಂಗ್ ಬರುತ್ತೋ ಹಂಗೆ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರಲ್ಲ ಆ ಥರ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಇವತ್ತು ನೀವು ಕನ್ನಡ ಕಾಮೆಂಟ್ರಿ ಇಷ್ಟಪಟ್ಟಿದ್ದೀರಾ ಅಂದರೆ ಟೆಕ್ಸ್ಟ್ ಬುಕ್ ಕನ್ನಡ ಮಾತಾಡೋರು ಒಂದು ಕಾಲದಲ್ಲಿ ಕೃಷ್ಣಮೂರ್ತಿ ಅಂತ ಅವರು ಕನ್ನಡ ಕಾಮೆಂಟ್ರಿ ಮಾಡೋರು, ಅವ್ರದ್ದು ಕೇಳ್ತಾ ಇದ್ದೆ ನಾನು. ಆವಾಗ ಅಚ್ಚ ಕನ್ನಡ, ಸ್ವಚ್ಛ ಕನ್ನಡ, ಒಂದೇ ಒಂದು ಇಂಗ್ಲೀಷ್ ಪದ ಯೂಸ್ ಮಾಡ್ತಾ ಇರಲಿಲ್ಲ. ಆ ಕಾಲಕ್ಕೆ ಅರ್ಥ ಆಗೋದು ಜನಕ್ಕೆ ಎಲ್ಲ ಆಗೋದು. ಅದೇ ಕನ್ನಡ ನಾನು ಇವತ್ತು ಮಾತಾಡಿದ್ರೆ ಜನರ ಜೊತೆ ಕನೆಕ್ಟ್ ಆಗೋದೇ ಇಲ್ಲ. ಇದನ್ನ ರಿಯಲೈಸ್ ಮಾಡ್ಕೊಂಡಿದ್ದು ನಿಮ್ಮ ಐ ಥಿಂಕ್ ರೇಡಿಯೋ ಪ್ರೊಫೆಷನಲ್ಲೇ ಕೆಲಸ ಮಾಡ್ತಾ ಇದ್ದಂಥ ನವೀನ್ ಶೌರಿ ಅವರು. ಎಸ್ ಸರ್. ಅವರು he was a producer in 2018 ಸ್ಟಾರ್ ಫಸ್ಟ್ ಟೈಮ್. ಎಲ್ಲ ಲ್ಯಾಂಗ್ವೇಜ್ ಅಟ್ಲೀಸ್ಟ್ 4 ಲ್ಯಾಂಗ್ವೇಜ್ ಮಾಡಬೇಕು ಒರಿಜಿನಲ್ ಅಂತ ಯೋಚನೆ ಮಾಡಿದಾಗ ಕನ್ನಡಗೆ ಚೀಫ್ ಪ್ರೊಡ್ಯೂಸರ್ ಯಾರಪ್ಪ ಅಂದರೆ ನವೀನ್ ಶೌರಿ ಅವರು ಒಂದು ವಿಗ್ರಹನ ಕೆತ್ತನೆ ಮಾಡ್ತಾರಲ್ಲ ಆ ಥರ ನಮಗೆ ಹೇಳ್ಕೊಟ್ಟಿದ್ದಾರೆ ಕಾಮೆಂಟ್ರಿ. ನಾವು ಅನ್ಕೊಂಡಿದ್ವಿ ಅದಕ್ಕೆ ಮುಂಚೆ TV9 ಮಾತಾಡ್ತಾ ಇದ್ವಿ ನಾವು. ಅದಕ್ಕೆ ಇದಕ್ಕೆ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅವರು ನಮಗೆ ಇನ್ಫ್ಯಾಕ್ಟ್ ತಿಳ್ಕೊಂಡಿದ್ದು. ಕನ್ನಡ ಕಾಮೆಂಟ್ರಿಗೆ ಭೀಷ್ಮ ಪಿತಾಮಹ ಯಾರಪ್ಪ ಅಂತ ಹೇಳಿದ್ರೆ ಅದೇ ನೀವು ನವೀನ್ ಶೌರಿ ಅಂತ, ಅಂದ್ರೆ ಮಾಡ್ರನ್ ಕನ್ನಡ ಆ ವ್ಯಕ್ತಿ. ಸೊ ಸುಮಾರು ಜನ ಕಂಪ್ಲೇಂಟ್ ಮಾಡ್ತಾರೆ, ಅಂದ್ರೆ RJsಗಳು ಕಂಗ್ಲೀಷ್ ಮಾತಾಡ್ಬಿಡ್ತಾರೆ, ಇಂಗ್ಲಿಷ್ ಮಿಕ್ಸ್ ಮಾಡ್ಬಿಡ್ತಾರೆ ಅಂತ. ಬಟ್ ಅದಕ್ಕೆ ಕನೆಕ್ಟ್ ಆಗೋದು ನೀವು. ಎಕ್ಸಾಕ್ಟ್ಲಿ. ಜೊತೆಗೆ ಸರ್ ಇನ್ನೊಂದೇನಂದ್ರೆ ಇವತ್ತಿನ ದಿನ ಎಲ್ಲರ ಥಿಂಕಿಂಗ್ ಲ್ಯಾಂಗ್ವೇಜ್ ಕಂಗ್ಲೀಷೇ ಆಗೋಗಿದೆ, ಬೇಕೋ ಬೇಡವೋ. ಇದೇ ಕಾನ್ವರ್ಸೇಷನ್ ಸುಮಾರು ಜನರ ಜೊತೆ ಮಾತಾಡಿದಾಗ ನಾನು ಅದೇ ಹೇಳ್ತಿದ್ದೆ. ಫಾರ್ ಎಕ್ಸಾಂಪಲ್, ಹೊರಗೆ ಹೋಗಿ ಬರ್ತೀನಿ, ಲೇಟ್ ಆಗತ್ತೆ ಅಂತೀವಿ, ಕರೆಕ್ಟ್ ರೈಟ್? ಹೊರಗೆ ಟೊಮೆಟೊ ತಗೊಂಡ್ ಬಾ ಅಂತಂತೀವಿ, ಯಾರು ಗೋಧೆ ಹಣ್ಣು ತಗೊಂಬಾ ಅಂತ ಅನ್ನಲ್ಲ. ನಾವು ಅಂಗಡಿಯವ್ರನ್ನ ಕೇಳಿದ್ರು ಅವ್ನಿಗೂ ಗೊತ್ತಿರಲ್ಲ, ಅದಿಲ್ಲ ಅನ್ಬಿಟ್ಟು ಕಳಿಸ್ತಾನೆ ನಮ್ಗೆ ಗೋಧೆ ಹಣ್ಣು ಅಂತಾರೆ ಟೊಮ್ಯಾಟೋನ. ಸೊ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಕಮೆಂಟ್ರಿ, ವೀಕ್ಷಕ ವಿವರಣೆ, ಅಫ್ಕೋರ್ಸ್ ನಾವು ಕ್ಲೀನಾಗಿ ಕೂತು ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಇದು ಅರ್ಥ ಆಗಬಹುದು. ಬಟ್ ಎಷ್ಟೆಷ್ಟೋ ಪದಗಳು ಅರ್ಥ ಆಗಲ್ಲ. ಅಂಥ ಡೇ ಅಂಡ್ ಏಜಲ್ಲಿ ಇದೀವಿ ನಾವು, ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ. ಜೊತೆಗೆ ಎಸ್ಪೆಷಲಿ ಬೆಂಗಳೂರು ಅಂತ ನಗರದಲ್ಲಿ ಸರ್ IT ಕ್ರೌಡು, ಇಂಗ್ಲಿಷು ಗೊತ್ತು, ಕನ್ನಡನೂ ಗೊತ್ತು, ಎಲ್ಲಾ ಭಾಷೆನೂ ಗೊತ್ತಿರೋರು ಇರೋದ್ರಿಂದ ನಾವೊಂಥರ ಮಿಕ್ಸ್ ಮಸಾಲ ಚಿತ್ರಾನ್ನ ಮಾಡಿಕೊಟ್ರೇನೆ ಎಲ್ಲರಿಗೂ ಕೇಟರ್ ಮಾಡೋದಕ್ಕಾಗಲ್ಲ. ಇಲ್ಲ, ನಿಮಗೆ ಒಂದಂತೂ ಎಕ್ಸಾಂಪಲ್ ಹೇಳಲೇಬೇಕು. ಒಂದು ಮೈಸೂರು ಹತ್ರ ಇರೋ ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್, ಅವರು ನಮ್ಮ ಕಾಮೆಂಟ್ರಿ ಅಭಿಮಾನಿ. ಅಂದ್ರೆ ಕನ್ನಡ ಪ್ರೊಫೆಸರ್ ಅಂದ್ರೆ ಆಬ್ವಿಯಸ್ಲಿ ಅವ್ರದ್ದು ಯಾವ ರೇಂಜಲ್ಲಿ ಇರುತ್ತೆ ಕನ್ನಡ ಅಂತ ನಿಮ್ಗೆ ಗೊತ್ತು. ನಾನು ಹೇಳಿದೆ, ಸರ್ ನಿಮ್ಮ ಥರ ಅಚ್ಚ ಕನ್ನಡ ಸ್ವಚ್ಛ ಕನ್ನಡ ಇಲ್ಲ ಸರ್, ನಮ್ದು ಹುಚ್ಚು ಕನ್ನಡ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು ಗೊತ್ತಾ, ಇಲ್ಲ ರೀ, ಜನ ಇಷ್ಟಪಡೋದೇ ಇಂಥದನ್ನ. ಯಾಕೆ ಗೊತ್ತಾ, ನೀವು ಬುಕ್ಕಿಶ್ ಕನ್ನಡ ಮಾತಾಡಿದ್ರೆ ಕನೆಕ್ಟ್ ಆಗಲ್ಲ. ನಾನು ಯಾವುದೋ ಒಂದು ಏನಪ್ಪ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಕೂತಿದ್ದೀನಿ ಅಂತ ಅನ್ಕೊಂಡ್ಬಿಡ್ತಾರೆ ಅವರು. ಯಾಕಂದರೆ ಅಲ್ಲಿ ನಿಮಗೆ ಇವಾಗ ಏನಾಗಿದೆ ಗೊತ್ತಾ, ಅಚ್ಚ ಕನ್ನಡ ಅಂದರೆ ನೀನು ಒಂದು ಇಂಗ್ಲೀಷ್ ಪದನೂ ಬಳಸದೆ ಮಾತಾಡಬೇಕು ಅನ್ನೋದೇ ಒಂದು ದೊಡ್ಡ ಚಾಲೆಂಜ್ ಆಗೋಗಿದೆ, ಟಾಸ್ಕ್ ಥರ ಆಗೋಗಿದೆ. ಅಂದರೆ ಜನದ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನೀವು ಹೇಗೆ ಮಾತಾಡ್ತೀವಲ್ಲ ಅದೇ ಥರ ಮಾತಾಡಿದ್ರೆ ಮಾತ್ರ ಅವ್ರ ಜೊತೆ ಕನೆಕ್ಟ್ ಆಗ್ತೀವಿ. ಇಲ್ಲ ನೀವು ಅಚ್ಚ ಕನ್ನಡ ಒಂಥರ ಕಾಂಪ್ಲಿಕೇಟೆಡ್ ಪದಗಳು ಯೂಸ್ ಮಾಡ್ತೀರಾ, ಹೈಫಂಡ ಅದು ಅಂತ ಹೇಳಿದ್ರೆ ಅವ್ರಿಗೆಲ್ಲ ಒಂಥರ ಬೌನ್ಸರ್ಸ್ ಥರ. ಎರಡೇ ಸೆಕೆಂಡ್ಗೆ ನಿಮ್ ವಿಡಿಯೋ ಇಂದ ಬೇರೆ ವಿಡಿಯೋಗೆ ಸುಮ್ಮನೆ ಹಿಂಗಂತ ಇರ್ತಾರೆ. ಕರೆಕ್ಟ್. ಆದ್ರೆ ಮಾತಾಡೋದನ್ನ ಸ್ಪಷ್ಟವಾಗಿ ಮಾತಾಡಿದ್ರೆ ಅಷ್ಟೇ ಸಾಕು ಸರ್, ನಾನು ಹೇಳೋದು ಅಲ್ವಾ ಸರ್. ಇವಾಗ ಐ ಆಮ್ ಕ್ಯೂರಿಯಸ್ ಅಬೌಟ್ ಒಂದಷ್ಟು ವಿಷಯಗಳು ಹೇಳ್ತಾ ಹೋಗ್ತೀನಿ, ನನ್ನ ಕ್ಯೂರಿಯಾಸಿಟಿಯನ್ನ ನೀವು ತಣಿಸ್ಬೇಕು, ಸರಿನಾ? ಹ್ಯಾಂಡ್ಲಿಂಗ್ ದ ಬಾಲ್ ಇವಾಗ ಒಬ್ಸ್ಟ್ರಕ್ಟಿಂಗ್ ದ ಫೀಲ್ಡ್ ಆಗಿದೆ. ಆದ್ರೆ ನನಗೆ ಒಂದು ಏನು ಕನ್ಫ್ಯೂಷನ್ ಯಾವಾಗ್ಲೂ ಅಂದ್ರೆ ಈ ರೂಲ್ನಲ್ಲಿ, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್, ಓಕೆನಾ? ಸೊ ಒಬ್ಬ ಬ್ಯಾಟ್ಸ್ಮನ್ ಅವನು ಬಾಲ್ನ ವಿಕೆಟ್ಗೆ ಟಚ್ ಆಗದೆ ಇರೋ ಹಾಗೆ ತಡೆಯೋದಕ್ಕೆ ಹಿ ಕ್ಯಾನ್ ಹ್ಯಾಂಡಲ್ ದ ಬಾಲ್. ಹಿ ಕ್ಯಾನ್ ಯೂಸ್ ಹಿಸ್ ಬ್ಯಾಟ್, ಹಿ ಕ್ಯಾನ್ ಯೂಸ್ ಹಿಸ್ ಬ್ಯಾಟ್, ಹಿ ಕ್ಯಾನ್ ಯೂಸ್ ಹಿಸ್ ಬಾಡಿ, ನಾಟ್ ಹಿಸ್ ಹ್ಯಾಂಡ್. ಕೈಯಲ್ಲಿ ಅವನು ಯಾವಾಗ ಬ್ಯಾಟ್ಸ್ಮನ್ ಕೈಯಲ್ಲಿ ಬಾಲ್ ಮುಟ್ಟೋ ಅಧಿಕಾರನೇ ಇಲ್ಲ. ಅವನು ಯಾವಾಗ ಬಾಲ್ ಕೈ ಅಂದಲ್ಲೇ ಬಾಲ್ ಏನೋ ಬೌಲರ್ ಕೊಡೋದಕ್ಕೆ ಆ ಥರ ಮಾತ್ರ. ಬಟ್ ಬಾಲು ವಿಕೆಟ್ ಹತ್ರ ಹೋಗ್ತಾ ಇದೆ ಅಂದಾಗ ಅವನ ಕೈಯಲ್ಲಿ ಅದನ್ನು ತಡೀತಾ ಇದ್ದಾನೆ ಅಂದರೆ ಬೋಲ್ಡ್ ಆಗೋ ಬಾಲ್ನ ನೀನು ಸ್ಟಾಪ್ ಮಾಡ್ತಾ ಇದೆಯಾ ಅಂತ, ಅದಕ್ಕೋಸ್ಕರನೇ ಅದಕ್ಕೆ ಹ್ಯಾಂಡ್ಲಿಂಗ್ ದ ಬಾಲ್ ಅಂತ ಹೇಳ್ಬಿಟ್ಟು ನಿಮ್ಗೆ ಔಟ್ ಕೊಡ್ತಾರೆ. ಅದು ವಿಕೆಟ್ಗೆ ಹೋಗದೆ ಅವನು ಕೈಯಲ್ಲಿ ಬಾಲ್ನ ತಡೆದ ಬ್ಯಾಟಿಂಗ್ ಆದಮೇಲೆ
ಅಪೋನೆಂಟ್ ಅವ್ರು ಅಪೀಲ್ ಮಾಡಿದ್ರು ಅಂದ್ರೆ ರೂಲ್ ಪ್ರಕಾರ ಔಟ್ ಕೊಡ್ಲೇಬೇಕಾಗತ್ತೆ ಎಕ್ಸಾಕ್ಟ್ಲಿ. ಅಂಪೈರ್. ಹಾಗಾಗಿ ನೀವು ಜಸ್ಟ್ ಗೋಯಿಂಗ್ ಬೈ ಪ್ಯೂರ್ ರೂಲ್ ಅಂದ್ರೆ ಕೈಯಲ್ಲಿ ಬಾಲ್ ಮುಟ್ಟೋಂಗೆ ಇಲ್ಲ ನೀವು ಆಸ್ ಅ ಬ್ಯಾಟ್ಸ್ಮನ್ ವೆನ್ ಯು ಆರ್ ಬ್ಯಾಟಿಂಗ್ ಅಷ್ಟೇ. ಬಟ್ ತಡಿದೇ ಇದ್ದಾಗ್ಲೂ ಬಾಲ್ ತಾನಾಗೆ ಬಿದ್ರು ಅದು ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ. ಇದಕ್ಕೆ ಒಂದ್ ಎಕ್ಸಾಂಪಲ್ ಐ ರಿಮೆಂಬರ್, ಇನ್ಜಮಾ ಮುಲ್ಹಕ್ ಇನ್ಸಿಡೆಂಟ್ ಆಗಿತ್ತು. ಅವ್ರು ತಡೆದಾಗ್ಲೂ ಔಟ್ ಕೊಟ್ಟಿದ್ರು, ತಡಿದೇ ಇದ್ದಾಗ್ಲೂ ಔಟ್ ಕೊಟ್ಟಿದ್ರು. ಸೊ ಈ ರೂಲ್ ಬಗ್ಗೆ ವಾಟ್ ಇಸ್ ಯುವರ್ ಒಪಿನಿಯನ್? ಇಲ್ಲ ರೂಲ್ ಸಖತ್ತಾಗಿದೆ, ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇನೆ. ಅಲ್ಲಿ ಸಾರಿ ಫಿಗರ್ ತರ ಕಟ್ ಮಾಡಿದ್ದು ಇನ್ಜಮಾಮ್, ನಾನು ಏನ್ ಹಿಂಗ್ ಮಾಡಿದ್ರು ತಪ್ಪು ಹಂಗ್ ಮಾಡಿದ್ರು ತಪ್ಪು ಅಲ್ಲ, ಅದನ್ನ ನೀನು ಅರ್ಥ ಮಾಡ್ಕೊಂಡಿದ್ರೆ ಯಾವ್ದು ತಪ್ಪು ಸರಿ ಅಂತ ಕ್ಲಿಯರ್ ಆಗಿ ಗೊತ್ತಾಗಿದೆ. ಅಂದ್ರೆ ಕ್ಲಿಯರ್ಲಿ ಡಿಫೈನ್ಡ್. ನನಗೆ ಇದು ಗೊತ್ತಿಲ್ಲ ಅಂತ ಹೇಳಿದ್ರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ನಂಗೆ ಗೊತ್ತಿಲ್ಲ ಅಂದ್ರೆ ಅದು ತಪ್ಪು ಅಂತಲ್ಲ, ತಿಳ್ಕೋಬೇಕಾಗಿರೋದು ನಿಂದು ಕರ್ತವ್ಯ ಅಂತೀರಾ? ಓಕೆ, ನೆಕ್ಸ್ಟ್ ಇಸ್ ತುಂಬಾ ಡಿಸ್ಕಷನ್ ಆಯ್ತು ಒಂದು 4-5 ವರ್ಷಗಳ ಮುಂಚೆ ಕೂಡ. ಇದು ಮನ್ಕಡಿಂಗ್ 1947 ಅಲ್ಲಿ ಫಾರ್ ದ ಫಸ್ಟ್ ಟೈಮ್ ವಿನು ಮಂಕಡ್ ಅವರು ಮಾಡಿದಾಗಿಂದ ಈ ಟರ್ಮ್ ಕ್ಯಾಚಪ್ ಆಯ್ತು. ಅವತ್ತಿಂದ ಇವತ್ತಿನವರೆಗೂ ಆ ಡಿಸ್ಕಷನ್ ನಡೀತಾನೆ ಇದೆ. ಇವತ್ತಿನ ದಿನ ಅದ ರನ್ಔಟ್ ಅಂತ ಕನ್ಸಿಡರ್ ಮಾಡಿದ್ರು 2019 ಅಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಇದನ್ನ ಜೋಸ್ ಬಟ್ಲರ್ಗೆ ಮಾಡಿದಾಗ ಅದೊಂದು ದೊಡ್ಡ ಇಶ್ಯೂ ಆಯ್ತು. ಅಂಡ್ ರೀಸೆಂಟ್ ಆಗಿ ಅವರ ಆಟೋಬಯೋಗ್ರಫಿನಲ್ಲೂ ಅದ್ರ ಬಗ್ಗೆ ಬರ್ಕೊಂಡಿದ್ದಾರೆ ಅವರು, ಸೇಯಿಂಗ್ ಅವರು ಸ್ಕೂಲ್ ನಲ್ಲಿ ಮ್ಯಾಚ್ ಆಡ್ಬೇಕಾದ್ರೆ ಅವ್ರ ತಂದೆ ಒಂದ್ಸಲ ಹೇಳಿದ್ರಂತೆ, ನೀನು ಬಾಲ್ ನ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೆ ಪ್ಲೇಯರ್ ಆಚೆ ಹೋಗ್ತಾ ಇದ್ದಾನೆ, ಎಸ್ ಯು ಕ್ಯಾನ್ ಮನ್ಕಡ್ ಹಿಮ್ ಅಂತ. ಸೊ ಅವಾಗ ಅವ್ರು ಅದನ್ನ ಕ್ಯಾಚ್ ಮಾಡಿ ಅವ್ರ ತಂದೆ ಹೇಳಿದ್ದನ್ನ ಮಾಡ್ತಾರೆ, ಔಟ್ ಮಾಡ್ತಾರೆ. ಬಟ್ ಅದನ್ನ ಔಟ್ ಅಂತ ಕೊಡ್ತಾರೆ, ಯಾರು ಅಬ್ಜೆಕ್ಟ್ ಮಾಡಲ್ಲ. ಆದ್ರೆ ಕೋಚ್ ಇವ್ರ ತಂದೆ ಜೊತೆ ಒಂದ್ ವಾರ ಮಾತಾಡಲ್ಲ. ಕರೆಕ್ಟ್. ಅಂದ್ರೆ ಅದೇನ್ ಗೊತ್ತಾ, ನೀವು ನಿಮ್ಮ ಸ್ಕಿಲ್ಲಿಂದ ಒಬ್ಬ ಬ್ಯಾಟ್ಸ್ಮನ್ನ ಔಟ್ ಮಾಡಲಿಲ್ಲ, ಇಲ್ಲಿ ಬೈ ಯೂಸಿಂಗ್ ದ ರೂಲ್ ಇವನ್ನ ಔಟ್ ಮಾಡಿದ್ದೀರಾ. ಪ್ರಶ್ನೆ ಏನಪ್ಪಾ ಅಂದ್ರೆ, ಇದು ಸ್ಪಿರಿಟ್ ಆಫ್ ದಿ ಗೇಮ್ ಅಗೇನ್ಸ್ಟ್ ದ ಸ್ಪಿರಿಟ್ ಆಫ್ ದಿ ಗೇಮ್ ಅಂತ ಒಂದು ವಾದ ವಿವಾದ ನಡೀತಾ ಇರೋದು. ಈಗ ನೋಡಿ, ಬೌಲರ್ ಕ್ರೀಸಿಂದ ಒಂಚೂರು ಮುಂದೆ ಹೋದ್ರು ನೋ ಬಾಲ್ ಅಂತಾರೆ. ಅಂದ್ರೆ ಏನು, ಅನ್ಡ್ಯೂ ಅಡ್ವಾಂಟೇಜ್ ತಗೊಳ್ತಾ ಇದೆ ಅಂತ. ಬಟ್ ಸೇಮ್ ಥಿಂಗ್ ಡಸ್ ನಾಟ್ ಅಪ್ಲೈ ಟು ದ ಬ್ಯಾಟ್ಸ್ಮನ್. ಬೌಲರ್ ಬಾಲ್ ರಿಲೀಸ್ ಮಾಡಕ್ ಮುಂಚೆನೆ ಆಚೆ ಹೋದ ಅಂದ್ರೆ 22 yards ಕವರ್ ಮಾಡ್ಬೇಕು ಒಂದು ರನ್ಗೆ. ನೀವು ನೋಡಿದೀರಾ ಇಂಚಸ್ ಅಲ್ಲಿ ರನ್ಔಟ್ಗಳು, ಸೆಂಟಿಮೀಟರ್ಸ್ ಅಲ್ಲಿ ರನ್ಔಟ್ ಆಗಲ್ಲ. ಯಾಕಂದ್ರೆ ಇವನು ಆಲ್ರೆಡಿ ಒಂಚೂರು ಲೀಡ್ ತಗೊಂಡ್ಬಿಡಿಯಾನೆ ಅಂದ್ರೆ ಇಲ್ದಿರೋ ರನ್ ಕಂಪ್ಲೀಟ್ ಮಾಡೋ ತಾಕತ್ತಿದೆಯಲ್ಲ, ಇದು ಅನ್ಡ್ಯೂ ಅಡ್ವಾಂಟೇಜ್. ನೀನು ರೂಲ್ಸ್ ಒಳಗಡೆನೆ ಆಡ್ಬೇಕು ಅಂತ ಹೇಳಿದ್ರೆ ಬೌಲರ್ ಬಾಲ್ ರಿಲೀಸ್ ಮಾಡ್ತಾ ಇದ್ದಂಗೆ ನೀನು ಆಚೆ ಹೋಗ್ಬೇಕು. ಅವ್ನು ರಿಲೀಸ್ ಮಾಡಕ್ ಮುಂಚೆ, ಈಗ ಫಾರ್ ಎಕ್ಸಾಂಪಲ್ ಲಾಸ್ಟ್ ಬಾಲ್ 1 run ಇದೆ, ಬೌಲರ್ ಇನ್ನು ಡೆಲಿವರಿ ಮಾಡಿಲ್ಲ, ಇವನು ಅರ್ಧ ಪಿಚ್ ಕೊಡೋಗ್ಬಿಟ್ಟಿದ್ರೆ ಅವಾಗ ಅನ್ಡ್ಯೂ ಅಡ್ವಾಂಟೇಜ್ ಇದೆ ತಾನೆ. ಅದನ್ನ ತಡೆಯಕ್ಕೋಸ್ಕರನೇ ಈ ಒಂದು ರೂಲ್. ಈ ಪ್ರಶ್ನೆ ಏನಪ್ಪಾ ಅಂದ್ರೆ, ಗುರು ನೀನ್ ಸ್ಕಿಲ್ ಅಲ್ಲಿ ಔಟ್ ಮಾಡ್ಲಿಲ್ಲ ನನ್ನ, ಈ ತರ ಮೋಸ ಮಾಡ್ಬಿಟ್ಟು ಔಟ್ ಮಾಡ್ಬಿಟ್ಟೆ, ಹಿಂದೆ ಚೂರಿ ಹಾಕ್ಬಿಟ್ಟೆ ಅಂತಾರಲ್ಲ, ಆ ತರ ಒಂದು ವಾದ ವಿವಾದ. ಬಟ್ ಅಗೇನ್ ನಾನು ಹೇಳೋದೇನು ಗೊತ್ತಾ, ರೂಲ್ ಏನ್ ಹೇಳುತ್ತೆ, ನೀನ್ ಯಾಕೆ ಫಾಲೋ ಮಾಡಿಲ್ಲ, ನೀನ್ ಫಾಲೋ ಮಾಡದೇ ಇರೋದಕ್ಕೆ ಪನಿಷ್ಮೆಂಟ್. ನಥಿಂಗ್ ರಾಂಗ್. ಯಾವತ್ತು ನಾನು ಆ ವಾದ ವಿವಾದ ನಡೆಯುವಾಗ ನಾನು ಯಾವತ್ತಿದ್ರು ಅಶ್ವಿನ್ ಜೊತೆಗೆ. ನೀವೇ ಹೇಳಿದ್ರಲ್ಲ ರೂಲ್ಸ್ ರಾಮಾನುಜಮ್, ಆಬ್ವಿಯಸ್ಲಿ ರೂಲ್ಸ್ ಬಿಟ್ಕೊಡ್ಬಿಡ್ತೀನಿ ನಾನು. ಅಂಡ್ ನೆಕ್ಸ್ಟ್ ಇಸ್ ಹಿಟ್ಟಿಂಗ್ ದ ಬಾಲ್ ಟ್ವೈಸ್. ಸೊ ಇದರಲ್ಲೂ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ. ಅಂದ್ರೆ ಇಂಟೆನ್ಷನಲಿ ಅಲ್ದಿರಾ, ಇವಾಗ ಒಂದು ಟಾಪ್ ಆಫ್ ದ ಬ್ಯಾಟಿಗೆ ಬಾಲ್ ಬಿದ್ದು ಮತ್ತೆ ಮಿಡ್ಲಿಗೆ ಬಿದ್ದರೆ ಅಪೀಲ್ ಮಾಡಿದ್ರೆ ಔಟ್ ಕೊಡ್ತಾರೆ. ದೋ ಬ್ಯಾಟ್ಸ್ಮನ್ ಇಂಟೆನ್ಷನಲಿ ಅದನ್ನ ಮಾಡಿಲ್ಲ ಅಂದ್ರೂ ಈ ರೂಲಲ್ಲೂ ಒಂದು ಕನ್ಫ್ಯೂಷನ್ ಇದೆ. ವಾಟ್ ಇಸ್ ಯೋರ್ ಒಪಿನಿಯನ್ ಅಬೌಟ್ ಹಿಟ್ಟಿಂಗ್ ದ ಬಾಲ್ ಟ್ವೈಸ್? ಇದೇನಾಗತ್ತೆ ಗೊತ್ತಾರೆ, ಈ ಪರ್ಟಿಕ್ಯುಲರ್ ಈವೆಂಟ್ ನಾವು ಟಾಪ್ ಕ್ಲಾಸ್ ಕ್ರಿಕೆಟ್ ಅಲ್ಲಿ ನೋಡೋದೇ ಇಲ್ಲ. ಬೈ ಆಕ್ಸಿಡೆಂಟ್ ಆದ್ರೂ ನಾವು ಏನ್ ಹೇಳ್ತೀರಾ, ಬೌಲರ್ ಅಪೀಲ್ ಮಾಡೋದಿಲ್ಲ ಅದಕ್ಕೆ. ಇದು ನಿಮ್ಗೆ ಜೂನಿಯರ್ ಕ್ರಿಕೆಟ್ ಅಲ್ಲಿ ಏನಾರ ಆಗಿದ್ರೆ ಒಂದು ಅಲ್ಲೂ ಅವ್ರು ಅದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮಕ್ಕಳು ಇನ್ನೂ ಕಲಿತಾ ಇದ್ದಾರೆ, ಆಡಕ್ ಬಿಟ್ಬಿಡಿ ಅಂತ. ಸೊ ಇದು ಬಹಳ ರೇರೆಸ್ಟ್ ಆಫ್ ದಿ ರೇರೆಸ್ಟ್ ಅಕರೆನ್ಸ್ ಅಂತ ಹೇಳ್ತೀನಿ. ಅದು ಜಸ್ಟ್ ಫಾರ್ ದ ಸೇಕ್ ಆಫ್ ರೂಲ್, ಎಲ್ಲ ಕವರ್ ಮಾಡ್ಬೇಕಲ್ಲ ಆಂಗಲ್, ಅದಕ್ಕೋಸ್ಕರ ಕವರ್ ಮಾಡಿದ್ದಾರೆ. ಸೊ ಇದು ಅಗೇನ್ಸ್ಟ್ ದ ಸ್ಪಿರಿಟ್ ವಿತ್ ದ ಸ್ಪಿರಿಟ್ ಅನ್ನೋದಕ್ಕಿಂತ ಇಟ್ ಇಸ್ ಜಸ್ಟ್ ಎ ರೂಲ್, ಯು ಸಿ ಲೈಕ್ ದಟ್ ಅಂತ ಹೇಳ್ತೀನಿ ನಾನು. ಕ್ರಿಕೆಟ್ ನ ಇಷ್ಟೊಂದು ಫಾಲೋ ಮಾಡೋ ನಿಮಗೆ ಸರ್ ಎಲ್ಲ ರೂಲ್ಸ್ ಗೊತ್ತಿರತ್ತಾ? ನೆನಪು 100% ಇಲ್ಲ, 100% ಇಲ್ಲ. ನೀವು ಯಾರನ್ನ ಬೇಕಾದ್ರೆ ಕೇಳಿ, ಬೇಕಾದ್ರೆ ಯಾವ್ದೋ ಇಂಟರ್ನ್ಯಾಷನಲ್ ಪ್ಲೇಯರ್ ಅಂಪೈರ್ ತಿಳ್ಕೊಂಡಿರೋಷ್ಟು ರೂಲ್ಸ್ ತಿಳ್ಕೊಳಕ್ಕಾಗಲ್ಲ. ನನಗೆ ಏನ್ ಹೇಳ್ತೀರಾ, ಒಂದು ಕೋರ್ ಸಂಬಂಧಪಟ್ಟಂತ ರೂಲ್ಗಳು, ಬಟ್ ಡೀಪ್ ಡೌನ್ ನೀವು ಏನ್ ಹೇಳ್ತೀರಾ, ಪಾಯಿಂಟ್ ಬೈ ಪಾಯಿಂಟ್ ಲಾ ನಂಬರ್ 14.6.1 ಅಂತೆಲ್ಲ ಹೇಳಿದ್ರೆ ಅದನ್ನ ಯಾರು ಕೋಟ್ ಮಾಡೋಕ್ಕಾಗಲ್ಲ. ಅಂಪೈರ್ಸ್ ಕೂಡ ಆ ಬುಕ್ನ ತೆಗೆದು ಲಾನ ರೆಫರ್ ಮಾಡಿ ಸಮ್ ಟೈಮು ಅದೇ ಜಸ್ಟ್ ಲೈಕ್ ಇವಾಗ ಯಾವುದೇ ಒಬ್ಬ ಜಡ್ಜ್ ಇರಲಿ, ಲಾಯರ್ ಇರಲಿ, ಅವರು ಸಮ್ಟೈಮ್ಸ್ ದೇ ಹ್ಯಾವ್ ಟು ರೆಫರ್ ಟು ದ ಲಾ ಅಲ್ವಾ, ಅದೇ ಥರ ಇದನ್ನು. ಯಾಕಂದರೆ ಆಬ್ವಿಯಸ್ಲಿ ಇಟ್ ಇಸ್ ನಾಟ್ ಪಾಸಿಬಲ್ ಟು ನೋ ಎಲ್ಲ MCC ರೂಲ್ಸ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಮೇಜರ್ ಏನಂದರೆ ಫ್ರೀಕ್ವೆಂಟ್ ಆಗಿ ಅಕ್ಕರ್ ಆಗುವಂಥ ಸನ್ನಿವೇಶಕ್ಕೆ ಅಪ್ಲೈ ಆಗುವಂಥ ರೂಲ್ಗಳನ್ನ ಮಾಹಿತಿ ತಿಳ್ಕೊಂಡಿರ್ಬೇಕು. ಅದು ಕ್ರಿಕೆಟರ್ನ ಕರ್ತವ್ಯ ಅಂತ ಹೇಳಿ. ಕರೆಕ್ಟ್.
ಓಕೆ. ಅಂಡ್ ಮತ್ತೊಂದು ಏನಂದ್ರೆ ಮಳೆ ಬಂದ್ರೆ ಸಾಕು ನಮ್ಮೆಲ್ಲರಿಗೂ ಟೆನ್ಷನ್ ಆಗುತ್ತೆ, ಯಾಕಂದ್ರೆ ಮೂರ್ ಜನ ಬಂದ್ಬಿಡ್ತಾರೆ. ಡಕ್ವರ್ತ್ ಲೂಯಿಸ್, ಹಾ. ಸೊ ನಾನು ಕ್ರಿಕೆಟ್ ಗೊತ್ತಿರೋ ಸಾಕಷ್ಟು ಜನರ ಒಡನಾಟನೂ ಇರೋದ್ರಿಂದ ಸರ್ ಸುಮಾರು ಜನರನ್ನ ಕೇಳಿದೀನಿ. ಕ್ರಿಕೆಟ್ ಗೊತ್ತಿರೋರ್ಗೆ ತುಂಬಾ ಕನ್ಫ್ಯೂಸಿಂಗ್. ಫಸ್ಟ್ ಆಫ್ ಆಲ್ ಅಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಇದೆ, ಹೇಳಿದ್ರು ಅರ್ಥ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋದು ಕಷ್ಟ ಅಂತಾರೆ. ಒಬ್ಬ ಕಾಮನ್ ಮ್ಯಾನ್ಗೆ ಅರ್ಥ ಆಗೋ ಹಾಗೆ ನೀವು ಹೇಳೋದಿದ್ರೆ ಏನ್ ಈ ಡಕ್ವರ್ತ್ ಲೂಯಿಸ್ ಮೆಥಡ್? ಸರ್, ಡಕ್ವರ್ತ್ ಲೂಯಿಸ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಇದು ಆಬ್ವಿಯಸ್ಲಿ ನಿಮಗೆ ಲಿಮಿಟೆಡ್ ಓವರ್ ಕ್ರಿಕೆಟಲ್ಲಿ ಮಾತ್ರ ಆಗೋದಿದೆ. ಯಾಕಂದರೆ ಟೆಸ್ಟಲ್ಲಿ DLS ಅಥವಾ ಬರೋದೇ ಇಲ್ಲ. ಆ ಲೆಕ್ಕಾಚಾರ ನೀವು ಹಾಕಿದ್ರೆ T20 ಗೇಮೇ ತಗೊಳ್ಳೋಣ ಉದಾಹರಣೆಗೆ. ಈಗ 18 ಓವರ್ ಬ್ಯಾಟಿಂಗ್ ಆಡ್ಬಿಟ್ಟಿದ್ದಾರೆ, ಮಳೆ ಬಂತು, 18 ಓವರೇ ನಿಲ್ಲಿಸ್ಬೇಕು. ಇವರು 20 ಓವರ್ ಆಡೋಕ್ಕೆ 10 ವಿಕೆಟ್ ಇದೆ ಕೈ. ಯಾರಿಗೆ ಫಸ್ಟ್ ಶುರು ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿದೆಯಪ್ಪ, ಮಳೆ ಏನೂ ಇಲ್ಲ. ಈಗ ಸಡನ್ ಆಗಿ ಸಿನಾರಿಯೋ ಏನು ಚೇಂಜ್ ಆಯಿತು ಅಂದರೆ, ಮಳೆ ಯಾವ ರೇಂಜಿಗೆ ಬಂತು ಅಂದರೆ ಜಸ್ಟ್ 10 ಓವರ್ಸ್ ಆಗುತ್ತೆ. 10 ಓವರ್ಸ್ಗೆ ನನ್ನ ಹತ್ರ 10 ವಿಕೆಟ್ ಇದೆ. ಆಬ್ವಿಯಸ್ಲಿ 20 ಓವರ್ ಆಡ್ಬೇಕಾದ್ರೆ 10 ವಿಕೆಟ್ಸ್ ಮೇಂಟೈನ್ ಮಾಡೋದು, 10 ಓವರ್ ಆಡ್ಬೇಕಾದ್ರೆ 10 ವಿಕೆಟ್ಸ್ ಮೇಂಟೈನ್ ಮಾಡೋದು ಸಾಕಷ್ಟು ನಿಮಗೆ ಡಿಫ್ರೆನ್ಸ್ ಕಾಣ್ತಾ ಇದೆ ಅಲ್ವಾ, ತಾರತಮ್ಯ ಕಾಣ್ತಾ ಇದೆ ಒಂದು. ಆಮೇಲೆ ಇದು ಒಂದು ಆಸ್ಪೆಕ್ಟ್ನ ಲೆಕ್ಕಾಚಾರದಲ್ಲಿ ಇಟ್ಕೊಳುತ್ತೆ DLS. ಓಕೆ. ಸೆಕೆಂಡ್ ಥಿಂಗ್, ನಂಬರ್ ಆಫ್ ವಿಕೆಟ್ಸ್ ನಿಮ್ಮಲ್ಲಿ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ. ಇವಾಗ 200 ಫಸ್ಟ್ ಹೊಡೆದಿದ್ದಾರೆ, ಬ್ಯಾಟಿಂಗ್ ಆಡೋರು ಒಂದು 4 ಓವರ್ ಆಗಿದೆ, 30ಕ್ಕೆ ನೋ ಲಾಸ್ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಆಮೇಲೆ ಒಂದು 15 ಓವರ್ ಮ್ಯಾಚು ಅಂದರೆ ಇವ್ರು ನೋ ಲಾಸ್ ಆಗಿರೋದ್ರಿಂದ ರಿಕ್ವೈರ್ಡ್ ರನ್ ರೇಟ್ ಸ್ವಲ್ಪ ಕಮ್ಮಿ ಇರುತ್ತೆ. ಇದೇ 30ಕ್ಕೆ 2 ಅಂದಾಗ ಅದು ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಬೇಸಿಕ್ ಮ್ಯಾಚ್, ವಿಕೆಟ್ಸ್ ಎಷ್ಟಿದೆ, ಆಮೇಲೆ ಎಷ್ಟು ಓವರ್ ಗೇಮು, ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು, ಇದು ನಾನು ಹೇಳ್ತಾ ಇದ್ದೆ ನಿಮಗೆ ಬೇರ್ ಮಿನಿಮಮ್ ಕ್ರೈಟೀರಿಯಾ. ಬಟ್ DLS ಕ್ಯಾಲ್ಕುಲೇಟ್ ಮಾಡೋದು ಇನ್ನೂ ಒಂದಷ್ಟು ಸಾಕಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಹಾಕ್ಕೊಂಡು ಸೈಂಟಿಫಿಕಲಿ ಒಂದು ಫಾರ್ಮುಲಾ ಹಾಕಿದ್ದಾರೆ. ಅದೊಂಥರ ನಿಮ್ಗೆ ಸಾಫ್ಟ್ವೇರ್ ಥರ. ಆ ಸನ್ನಿವೇಶಕ್ಕೆ ನೀವು ಜಸ್ಟ್ ಆ ಬೇಸಿಕ್ ಪ್ಯಾರಾಮೀಟರ್ ಸ್ಕೀನ್ ಮಾಡಿದ್ರೆ ಅದೇ ನಿಮಗೊಂದು ಕಂಪ್ಲೀಟ್ ಶೀಟ್ ಬಾಲ್ ಬೈ ಬಾಲ್ ಕೊಟ್ಬಿಡುತ್ತೆ ನಿಮ್ಗೆ ಅಟ್ ಎನಿ ಗಿವನ್ ಪಾಯಿಂಟ್. ಆಮೇಲೆ ಆ ಶೀಟಲ್ಲಿ ನಿಮಗೆ ಪಾರ್ ಸ್ಕೋರ್ ಅಂತ ಹೇಳ್ತಾರೆ. ನೀವು ಅದನ್ನ ಈಕ್ವಲ್ ಮಾಡಿದ್ರೆ ಮ್ಯಾಚ್ ಟೈ, ಅದಕ್ಕಿಂತ 1 ರನ್ ಜಾಸ್ತಿ ಹೊಡಿಬೇಕು, ಅವಾಗಲೇ ನೀವು ಮ್ಯಾಚ್ ಗೆಲ್ಲ. ನೀವು ಬೌಲಿಂಗ್ ಸೈಡ್ ಅಂತ ಹೇಳಿದ್ರೆ ಅಲ್ಲಿ ಕೊಟ್ಟಿದಾರಲ್ಲ ರನ್ನು, ಅದಕ್ಕಿಂತ 1 ರನ್ ಕಮ್ಮಿ ಆ ಟೈಮ್ಗೆ ನೀವು ಕಟ್ ಹಾಕಿದ್ರೆ ನೀವು ಗೆಲ್ತೀರಾ ಮ್ಯಾಚ್. ಸೊ ಇನ್ನೇನು ಹೇಳ್ತೀರಾ, ಬರ್ಡ್ಸ್ ಐ ವ್ಯೂಲಿ DLS ನಿಮ್ಗೆ ತಿಳಿಸ್ಕೊಡಿ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಖಂಡಿತ. ಸರ್, ಇವಾಗ ಇದೇ DLS ಮೆಥಡ್ ತರ ಜಾನಿ ಮೆಥಡ್ ಅಂತ ಏನಾದ್ರೂ ಒಂದನ್ನ ಕ್ರಿಯೇಟ್ ಮಾಡಿನೋ ಅವಕಾಶ ಕೊಟ್ರೆ ಯಾವ ಥರದ ಒಂದು ಮೆಥಡ್, ಅದರಲ್ಲಿ ಯಾವ ರೂಲ್ಸ್ನ ನೀವು ಹುಟ್ಟಾಕ್ತೀರಾ ಜಾನಿ ಮೆಥಡ್? ಈಗ ಡೈರೆಕ್ಟ್ ಹಿಟ್ ನಾವು ನೋಡ್ತೀವಿ. ಹಾ, ಡೈರೆಕ್ಟ್ ಹಿಟ್ ಬಾಲ್ ಬಿದ್ಬಿಟ್ಟು ಆ ಕಡೆ ಈ ಕಡೆ ಹೋದಾಗ ಓವರ್ ಥ್ರೋ 4 ಕೊಡ್ತಾರೆ, ಇಲ್ಲ ಓಡ್ತಾರೆ. ನಾನು ಹೇಳೋದು, ಒಳ್ಳೆ ಕೆಲಸಕ್ಕೆ ಹೆಂಗ್ರಿ ಪನಿಷ್ಮೆಂಟ್ ಕೊಡ್ತೀರಾ ನೀವು? ಒಬ್ಬ ಅಷ್ಟು ಕಷ್ಟಪಟ್ಟು ಬಾಲ್ ತೊಗೊಂಡು ಡೈರೆಕ್ಟ್ ಸ್ಟಂಪ್ಸ್ಗೆ ಏಮ್ ಮಾಡಿ ಹೊಡೆದಿಯಾನೆ ಅಂತ ಹೇಳಿದ್ರೆ ಅಲ್ಲಿ ಓವರ್ ಥ್ರೋ ಇರಬಾರ್ದು ಅಂತ ಹೇಳ್ತೀನಿ ನಾನು. ಯಾಕಂದರೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅವನು, ಅವ್ನಿಗೆ ನೀವು ಪನಿಷ್ಮೆಂಟ್ ಕೊಡ್ತಾ ಇದ್ದೀರಲ್ಲ ನೀವು. ಅವ್ರ ಟೀಮ್ಗೆ ಹೆಂಗೆ ಒಳ್ಳೆ ಕೆಲಸಕ್ಕೆ ಪನಿಷ್ಮೆಂಟ್ ಇಲ್ಲ, ನೀವು ಪ್ರಶಂಸೆ ಕೊಡಬೇಕಲ್ವಾ? ಸಿಮಿಲರ್ ಇನ್ನೊಂದು ರೂಲ್ ಚೇಂಜ್ ಏನಪ್ಪ ನನಗೆ ಇಷ್ಟಪಡೋದು ಅಂದರೆ ಲೆಗ್ ಬೈಸ್. ಬ್ಯಾಟ್ಸ್ಮನ್ ಏನೂ ಎಫರ್ಟ್ ಇಲ್ಲ, ಆದ್ರೂ ಬೌಲರ್ಗೆ ಪೀನಲೈಸ್ ಮಾಡ್ತಾರೆ. ಬ್ಯಾಟ್ನ ಬೀಟ್ ಮಾಡಿದ್ದೀನಿ, ಪ್ಯಾಡ್ಗೆ ಹಾಕಿದ್ದೀನಿ, ವಿಕೆಟ್ ಬೀಳಲಿಲ್ಲ, ಬಟ್ ಆದ್ರೂ ನನ್ನ ಟೀಮ್ಗೆ ಲಾಸು, ಅಪೋನೆಂಟ್ ಟೀಮ್ ಏನು ಮಾಡಿದೆ ಅವನಿಗೆ ಗೇನ್. ಈ 2 ಬದಲಾವಣೆ ಮಾಡೋಕ್ಕೆ ಇಷ್ಟಪಡ್ತೀನಪ್ಪ. ಚೆನ್ನಾಗಿದೆ ಜಾನಿ ಮೆಥಡ್. ಲೆಟ್ಸ್ ಹೋಪ್ ಒಂದಲ್ಲ ಒಂದು ದಿನ ಇಲ್ಲ ಆಗ್ಬೋದು. ವೈ ನಾಟ್? ಹೌದು, ಮೋಸ್ಟ್ ಕಾಂಪ್ಲಿಕೇಟೆಡ್ ಗೇಮ್ ಆನ್ ಪ್ಲಾನೆಟ್ ಅರ್ತ್ ಯಾವುದು ಅಂದರೆ ಅದು ಕ್ರಿಕೆಟ್. ಯಾಕಂದ್ರೆ ಬೇರೆ ಗೇಮ್ಗಳು ಇರುತ್ತೆ ನಿಮಗೆ, ಒಂದು ಇಷ್ಟು ಫಾರ್ಮ್ಯಾಟ್ ಇಲ್ಲ, ಆ ಫಾರ್ಮ್ಯಾಟಿಗೆ ತಕ್ಕಂಥ ರೂಲ್ಸ್ಗಳು ಇಷ್ಟೆಲ್ಲ ಇಲ್ಲವೇ ಅಲ್ಲ. ಭಾಳ ಸಿಂಪಲ್ ಆಗಿರೋ ಫುಟ್ಬಾಲ್ ಇರ್ಬೋದು. ನೀವು ಈ ಬೇರೆ ಗೇಮ್ ಯಾವುದು ಟೀಮ್ ಗೇಮ್ ಬಗ್ಗೆ ನಾವು ಮಾಡ್ತಾ ಇರೋದು, ಇಂಡಿವಿಜುವಲ್ ಗೇಮ್ ಅಲ್ಲ. ಕ್ರಿಕೆಟ್ ಇಸ್ ಅ ಟೀಮ್ ಗೇಮ್ ಅಂತ ಮಾತಾಡಿದಾಗ ಬಾಸ್ಕೆಟ್ಬಾಲ್ ಇಷ್ಟಿಲ್ಲ, ವಾಲಿಬಾಲ್ ಇಲ್ಲ, ಆಮೇಲೆ ಕಬಡ್ಡಿ ಇಲ್ಲ, ಅದಾದಮೇಲೆ ಫುಟ್ಬಾಲ್ ಇಲ್ಲ. ನೀವು ಯಾವುದೇ ಟೀಮ್ ಗೇಮ್ ತೊಗೊಳ್ಳಿ, ಹಾಕಿಗೆ ಈ ಥರ ಫಾರ್ಮ್ಯಾಟ್ಗಳೇ ಇಲ್ಲ. ಇವಾಗೇನೋ 6-a-side ಅಂತ ಶುರು ಮಾಡಿದ್ದಾರೆ ಅನ್ನೋದು ಬಿಟ್ರೆ ಮೇಜರಾಗಿ ಒಂದೇ ಫಾರ್ಮ್ಯಾಟ್ ಇರೋದು. ಬಟ್ ಇದೊಂದೇ ಗೇಮು 3 ಫಾರ್ಮ್ಯಾಟು, 3ಕ್ಕೆ 3 ಸಪ್ರೇಟ್ ಸೆಟ್ ಆಫ್ ರೂಲ್ಸ್. ಕರೆಕ್ಟ್. ಅದಕ್ಕೆ ಅನ್ಸುತ್ತೆ ಇಷ್ಟು ವರ್ಷಗಳಾದ್ರೂ ಕ್ರಿಕೆಟ್ ಇಷ್ಟು ರಿಲೆವೆಂಟ್ ಆಗಿರೋದು ಪ್ರಪಂಚದಾದ್ಯಂತ. ಮೇ ಬಿ ಇಂಟ್ರೆಸ್ಟಿಂಗ್ ಆಗಿದೆ. ಆಮೇಲೆ ಏನು ಗೊತ್ತಾ, ಕ್ರಿಕೆಟ್ ಇಂಟ್ರೆಸ್ಟ್ ಇರೋವಂಥ ನೇಷನಲ್ ಮಾತ್ರ ಇದು ನಿಮಗೆ ಒಂಥರ ಫೆನಾಟಿಕ್ ಫಾಲೋಯಿಂಗ್ ಇದೆ. ಮೇ ಬಿ ಸಬ್ ಕಾಂಟಿನೆಂಟ್ ಅಂತ ಹೇಳ್ತೀನಿ, ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಬಿಟ್ಟರೆ ನೀವು ಆಸ್ಟ್ರೇಲಿಯಲ್ಲಿ ಅವ್ರದ್ದೇ ಆದಂಥ ಪ್ರಿಫರೆನ್ಸ್ಗಳಿದೆ. ಕ್ರಿಕೆಟ್ ಈಸ್ ಆಲ್ಸೋ ಎ ಗೇಮ್. ಸೇಮ್ ಕೇಸ್ ವಿತ್ ನ್ಯೂಜಿಲೆಂಡ್, ಸೇಮ್ ಕೇಸ್ ವಿತ್ ಸೌತ್ ಆಫ್ರಿಕಾ, ಸೇಮ್ ವಿತ್ ಇಂಗ್ಲೆಂಡ್.
ವೆಸ್ಟ್ ಇಂಡೀಸ್ ಅಂತೂ ಬಿಡಿ ಇವಾಗ ಕಳೆದೋಗ್ಬಿಟ್ಟಿದ್ದಾರೆ, ಅಲ್ಲಿ ಬಾಸ್ಕೆಟ್ಬಾಲ್ ಕಡೆ ಜಾಸ್ತಿ ಒಲವು ತೋರಿಸ್ತಾರೆ. ಬಟ್ ಈಗ ರಿವೈವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. 197 ದೇಶ ಏನೋ ಇದೆ ಪ್ಲಾನೆಟ್ ಅರ್ಥಲ್ಲಿ, ಅದರಲ್ಲಿ ಕ್ರಿಕೆಟ್ ಆಡ್ತಾ ಇರೋದು ಏನು ಹೇಳ್ತೀರಾ, ಅದು ಟೆಸ್ಟ್ ಲೆವೆಲಲ್ಲಿ ಮೇ ಬಿ 10 ಅಷ್ಟೇ. ಹಾಗಾಗಿ ಇನ್ನೂ ಬೆಳಿಬೇಕು. ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ನೆಕ್ಸ್ಟ್ ಒಲಿಂಪಿಕ್ಸ್ಗೆ ಕ್ರಿಕೆಟ್ ಇರೋದು. ಎಸ್. ಸೊ ಹೋಪ್ಫುಲಿ ಅಲ್ಲಿ ಜಾಸ್ತಿ ದೇಶ ಬರ್ತಾರೆ ಅಂತ. ಅದೇ T20 ಫಾರ್ಮ್ಯಾಟ್ನ ಯೂಸ್ ಮಾಡ್ತಾ ಇರೋದು ICC ಮತ್ತು BCCI ಈ ಗೇಮ್ನ ಗ್ಲೋಬಲೈಸ್ ಮಾಡೋಣ, ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ. ಬಟ್ ಈ ಹಿಂದೆನೂ ಸುಮಾರು ದೇಶಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕ್ರಿಕೆಟ್ನತ್ತ ತಿರುಗಿ ನೋಡೋದು. ಯಾಕೆ ಹೇಗೆ ಅಂದರೆ ಒನ್ ಆಫ್ ದ ಪ್ರೀವಿಯಸ್ ಇಂಟರ್ವ್ಯೂಸಲ್ಲಿ ನಾನು ಅದೇ ಹೇಳ್ತಾ ಇದ್ದೆ. ಬರಾಕ್ ಒಬಾಮಾ ಅವರು ಪ್ರೆಸಿಡೆಂಟ್ ಆಗಿದ್ದಾಗ USA ಇಟ್ ಸೀಮ್ಸ್ ದಟ್ ಸಚಿನ್ ಆಡೋವಾಗೆಲ್ಲ ಹಿ ಯೂಸ್ ಟು ವಾಚ್ ದ ಮ್ಯಾಚ್. ಯಾಕೆ ಅಂದರೆ ನಾಟ್ ಬಿಕಾಸ್ ಹಿ ವಾಸ್ ಇಂಟ್ರೆಸ್ಟೆಡ್ ಕ್ರಿಕೆಟ್ ಅಲ್ಲಿ, ಅಥವಾ ನಾಟ್ ಬಿಕಾಸ್ ಹಿ ಲೈಕ್ ಸಚಿನ್, ನೋ, ನಾಟ್ ಬಿಕಾಸ್ ಹಿ ಲೈಕ್ ಸಚಿನ್ ಆಲ್ಸೋ. ಅವ್ರ ಶೇರ್ಸ್ಗಳು ಡ್ರಾಪ್ ಆಗೋದಂತೆ 5% ಅಷ್ಟು. ಏನು ದೇಶದ ಶೇರ್ ಮಾರ್ಕೆಟ್ ಎಫೆಕ್ಟ್ ಆಗ್ತದೆ ಅಂದ್ರೆ ಹೂ ಇಸ್ ಹಿ ಅಂತ. ಅಲ್ಲ, ನನಗೆ ಇತ್ತೀಚಿನ ಮಾಹಿತಿ ಪ್ರಕಾರ 2023 ವರ್ಲ್ಡ್ ಕಪ್ ಇಂಡಿಯಾಲ್ ನಡೆದಾಗ ಟೋಟಲ್ ಟರ್ನ್ ಓವರ್ 11,453 crores ಏನೋ ಆಗಿದ್ದಾನೆ. ಅಂದರೆ ಒಂದು ಈವೆಂಟು ಯಾವ ಥರ ಎಕಾನಮಿನ ನಿಮಗೆ ಬೂಸ್ಟ್ ಮಾಡುತ್ತೆ ಅಂತ ಉದಾಹರಣೆ. ಆಮೇಲೆ ನೀವು ಸಚಿನ್ ಉದಾಹರಣೆ ಕೊಟ್ರಿ, ನಾನು ಈಗ ಲೇಟೆಸ್ಟ್ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಇಡೀ ವರ್ಲ್ಡಲ್ಲಿ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಲಿಸ್ಟಲ್ಲಿ ನೀವು ನೋಡ್ತಾ ಇದ್ರೆ ಆನ್ ಸೋಷಿಯಲ್ ಮೀಡಿಯಾ ವಿರಾಟ್ ಕೊಹ್ಲಿ ಟಾಪಲ್ಲಿ ಸಿಗ್ತಾರೆ ನಿಮಗೆ, ಟಾಪ್ 5 ಎಲ್ರಿಗೂ ಶಾಕ್ ಆಗಿ, ಗುರು ಲೆಬ್ರಾನ್ ಜೇಮ್ಸ್ ಅಲ್ಲ, ಯಾರು ನಿಮಗೆ ಇಡೀ ಜಗತ್ತಲ್ಲಿ ಗೊತ್ತಿರೋಂಥ ಸ್ಪೋರ್ಟ್ಸ್ ಪರ್ಸನ್ ಇಲ್ಲ, ಈ ವ್ಯಕ್ತಿ ಹೆಂಗೆ ಬಂದಿದ್ದಾರೆ ಅಂತ. ದಿಸ್ ಈಸ್ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಇನ್ಫ್ಯಾಕ್ಟ್ ಹೆಲ್ಪ್ ಮಾಡಿದ್ದು ಕ್ರಿಕೆಟ್ನ ಒಲಿಂಪಿಕ್ಸಲ್ಲಿ ತೊಗೊಳೋದಕ್ಕೆ ಅಂತ ಕೂಡ. ಅಂದರೆ ಒಬ್ಬ ವ್ಯಕ್ತಿ ಅವನ ಪಾಪ್ಯುಲಾರಿಟಿ ಯಾವ ಥರ ಇಡೀ ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ. ಅಂದರೆ ಯಾವುದೇ ಒಂದು ಸ್ಪೋರ್ಟ್ ಬೆಳಿಬೇಕು ಅಂದರೆ ಅಲ್ಲಿ ಒಬ್ಬ ಸೂಪರ್ ಹೀರೋ ಇರಬೇಕು, ಅವಾಗಲೇ ನಿಮಗೆ. ಇವಾಗ ಕ್ರಿಕೆಟ್ ಇವತ್ತು ಭಾರತದಲ್ಲಿ ಯಾಕೆ ಇಷ್ಟು ಫೇಮಸ್ ಆಗಿದೆ, ಆದರೆ ಜನರ ಜೊತೆ ಯಾಕೆ ಅಷ್ಟೊಂದು ಏನು ಹೇಳ್ತೀರಾ ಫೆಮಿಲಿಯರ್ ಆಗಿದೆ ಅಂದರೆ ಬಿಕಾಸ್ ನಾವು ಮುಂಚೆಯಿಂದನೂ ನೋಡಿದ್ದೀವಿ ಕಪಿಲ್ ದೇವ್, ದೆನ್ ಸಚಿನ್, ಇವಾಗ ವಿರಾಟ್ ಕೊಹ್ಲಿ. ಕರೆಕ್ಟ್. ನಿಮಗೆ ಆಟ ಬೆಳೆಯೋದು ಯಾವಾಗ ಅಂದರೆ ಇವಾಗ ಬ್ಯಾಡ್ಮಿಂಟನ್ ನೆಕ್ಸ್ಟ್ ಲೆವೆಲ್ ಏನು ಹೇಳ್ತೀರಾ, ಇಂಡಿಯಾಲ್ ನೆಕ್ಸ್ಟ್ ರೈಸಿಂಗ್ ಸ್ಪೋರ್ಟ್ ಅಂತ ಮಾತಾಡ್ತೀವಿ. ಬಿಕಾಸ್ ದೀಪಿಕಾ ಪಡ್ಕೋನೆ ಅಂತೀನಿ, ಅವ್ರ ತಂದೆ ಪ್ರಕಾಶ್ ಪಡ್ಕೋನೆ ಅವ್ರು ಫಸ್ಟ್ ಆಲ್ ಇಂಗ್ಲೆಂಡ್ ಚಾಂಪಿಯನ್ಸ್ ಆದ್ರು. ಅದಾದ್ಮೇಲೆ ಪುಲೇಲ ಗೋಪಿಚಂದ್ ಬಂದ್ರು, ಸೈನಾ ನೆಹ್ವಾಲ್ ಬಂದ್ರು, PV ಸಿಂಧು ಬಂದ್ರು. ಹಾಗಾಗಿ ಇವಾಗ ಎಲ್ರ ಗಮನ ಸೆಳೆದಿದೆ ಬ್ಯಾಡ್ಮಿಂಟನ್. ಸೊ ಸಿಮಿಲರ್ಲಿ ನಿಮ್ಗೆ ಸೂಪರ್ ಸ್ಟಾರ್ಸ್ ಯಾವಾಗ ಬರ್ತಾರಲ್ಲ ಆ ಗೇಮ್ ಉದ್ಧಾರ ಆಗುತ್ತೆ.